ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ಇವತ್ತು ಆಫೀಸಲ್ಲಿ ನೀವು ಎಲ್ರಿಗೂ ಬೆವರಿಳಿಸ್ಬಿಟ್ರೆ ನೀವು ಆಡಿದ ಒಂದೊಂದು ಮಾತು ಒಂದೊಂದು ಪಾಯಿಂಟ್ ಬುಲೆಟ್ ತರ ಇತ್ತು. ನಾವು ಮಕ್ಕಳೆಲ್ಲರೂ ಅಪ್ಪನ ಜೊತೆ ಇರ್ತೀವಿ, ಏನೂ ಆಗಲ್ಲ ಹಾಗೆ ಹೀಗೆ ಅಂತ ಧೈರ್ಯ ಹೇಳ್ಕೊತೀವಿ. ಆದರೆ ಈ ಮನೇನ ಕಾಪಾಡ್ಕೊಂಡಿರೋದು ಅಮ್ಮ. ಹೌದು, ಅಮ್ಮಂಗೆ ಬರೀ ಪ್ರೀತಿ ಮಾಡೋದು ಕಾಳಜಿ ಮಾಡೋದು ಮಾತ್ರ ಗೊತ್ತು ಅಂದ್ಕೊಂಡಿದ್ವಿ. ಆದರೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು, ಏನೆಲ್ಲ ನಿರ್ಧಾರ ತಗೋಬೇಕು ಅನ್ನೋದ್ರಲ್ಲಿ ಅಮ್ಮ ಎತ್ತಿದ ಕೈ. ನೀವೆಲ್ಲರೂ ನನ್ನ ಏನು ಹೊಗಳ್ತಿದ್ದೀರೋ ಅದರಲ್ಲಿ ಸಮಪಾಲು ನನ್ನ ಸೊಸೆ ಅಂದ್ರಿಗೆ ಸಲ್ಬೇಕು. ಏನು ಹೇಳ್ತಿದ್ದೀರಾ ತುಳಸಿಯವರೇ? ಹೌದು ಮಾಧವರೇ, ನಾನು ಈ ರೀತಿ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ನನ್ನ ಕೈಗೆ ಸೇರೋ ಹೋಗಿ ಮಾಡಿದ್ದು ನನ್ನ ಸೊಸೆ ಅಂದರೆ. ದೀಪಿಕಾ ಇದ್ರ ಬಗ್ಗೆ ತುಂಬ ಲಾಯರ್ಗಳನ್ನ ವಿಚಾರಿಸಿ ಈ ಪಾಯಿಂಟ್ಸ್ನೆಲ್ಲ ನನಗೆ ಹೇಳಿದ್ಲು. ಅಷ್ಟು ಮಾತ್ರ ಅಲ್ಲ, ಈ ರೀತಿ ಒಂದು ದಾರಿ ಇರ್ಬೋದು ಅಂತ ನನಗೆ ಹೇಳಿದ್ದೆ ಪೂರ್ಣಿ. ಇವತ್ತು ನನ್ನಿಂದ ಏನಾದರೂ ಆಗಿದೆ ಅಂತ ಹೇಳ್ತಿದ್ರೆ ಅದಕ್ಕೆ ಕಾರಣ ನನ್ನ ಸೊಸೆಯಂದ್ರು. ಇದಪ್ಪ ಮಾತು ಅಂದ್ರೆ, ಮನೆ ಮಹಾಲಕ್ಷ್ಮಿಯರು ಈ ಮನೆನ ಕಾಪಾಡ್ಕೊಂಡ್ಬಿಟ್ರು. ಮಹಾಲಕ್ಷ್ಮಿಯರು ಮಾತ್ರ ಅಲ್ಲ, ಮನೆ ಕಷ್ಟ ಬಂದಾಗ ಮಹಾಕಾಳಿರೂ ಆಗ್ತಾರೆ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಈ ಮನೆ ಹೆಣ್ಮಕ್ಳು ಹೆಮ್ಮೆ ಪಡುವಂಥ ಕೆಲಸ ಮಾಡಿದ್ದಾರೆ. ಲಾಯರ್ಗಳು ಮಾಡಬೇಕಾಗಿರೋ ಕೆಲಸ ನೀವೇ ಮಾಡಿ ಮುಗಿಸಿದ್ದೀರಾ. ಇಷ್ಟೆಲ್ಲ ಸಾಹಸ ಮಾಡಿರೋ ಈ ಮಹಿಳಾ ಮನೆಯರಿಗೆ ಏನಾದರೂ ಕೊಡ್ಲೇಬೇಕಲ್ವಾ? ಏಯ್, ಬರೀ ಸಾಹಸ ಅಲ್ಲ ಕಣೋ, ಸಾಧನೆ ಸಾಧನೆ. ಈ ಮನೆ ಮರ್ಯಾದೆನ, ಆಸ್ತಿ ಅಂತಸ್ತನ್ನ, ಅದಕ್ಕೂ ಹೆಚ್ಚಾಗಿ ನಮ್ಮ ಅಣ್ಣನ ಗೌರವನ ಕಾಪಾಡ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಕೊಟ್ರು ಅದಕ್ಕೆ ಕಡಿಮೆನೆ. ಹೌದಾ? ಹಾಗಿದ್ರೆ ಕಂಪ್ನಿ ಇನಾಗ್ರೇಷನ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಜೊತೆಲಿ ಒಡವೆಗಳನ್ನ ಕೊಡಿಸ್ಬೇಕು. ಒಡವೆನಾ? ನೀವು ಯಾವುದೇ ಸೀರೆ ಉಟ್ರು, ಯಾವುದೇ ಒಡವೆಗಳು ಹಾಕೊಂಡ್ರು ಚೆನ್ನಾಗೇ ಕಾಣ್ತೀರಾ. ಅಂಥದ್ರಲ್ಲಿ ಹಾಗೆ ಮಾತ್ರ ಹೇಳಬೇಡ. ಹೆಂಗಸ್ರನ್ನ ಇಂಥ ಟೈಮಲ್ಲಿ ಹೊಗಳಿದ್ರೆ ಅದು ರಸಿಕತೆ ಅಲ್ಲ, ಜಿಪುಣತನ. ತಗೊಳ್ಳಿ ಮೈದ್ನ, ಮನೇಲಿ ಎಲ್ರಿಗೂ ಕೊಡಿ. ಸಿಹಿ ವಿಷಯನೇ ಇರುವಾಗ ಈ ಸಿಹಿನೂ ಸಪ್ಪೆ ಅಂತ ಅನ್ಸ್ಬಿಡುತ್ತೆ. ಅಮ್ಮ, ಈ ಮನೆಗೆ ನೀವು ಸೊಸೆಯಾಗಿ ಬಂದ್ರಿ. ಮನೆಯವರೆಲ್ಲರೂ ನಿಮ್ಮನ್ನ ದೇವತೆ ಅಂತಂದ್ರು. ಆ ಮಾತನ್ನ ಇವತ್ತು ನಿಜ ಮಾಡ್ಕೊಂಡ್ರಿ. ಈ ಮನೆಗೆ ಬರೀ ಪ್ರೀತಿ ವಾತ್ಸಲ್ಯ ಮಾತ್ರ ಅಲ್ಲ, ಈ ಮನೆನ ಕಾಪಾಡಿಕೊಂಡು ತಾಯಿ ಸ್ಥಾನಕ್ಕಿರೋ ಗೌರವನ ತುಂಬಾನೇ ಹೆಚ್ಚಿದ್ರಿ. ಹ್ಯಾಟ್ಸ್ ಆಫ್ ಯು ಅಮ್ಮ. ಇನ್ ಮುಂದೆ ನೀವು ಅಷ್ಟೇ ಆರೋಗ್ಯದ ಕಡೆ ಗಮನ ಕೊಡಿ. ಇವತ್ತು ನೀವು ಆಫೀಸಲ್ಲಿ ನಡ್ಕೊಂಡಿದ್ದ ರೀತಿ ನೋಡಿ ನನಗಂತೂ ಉಸಿರಿಂದೋದಾಗಿತ್ತು. ನಾವು ಈ ಸಂತೋಷ ಸಂಭ್ರಮ ಎಲ್ಲದನ್ನು ನಿಮ್ಮ ನಗುನಲ್ಲಿ ನೋಡ್ತೀವಿ. ನೀವು ಯಾವಾಗಲೂ ಆರೋಗ್ಯವಾಗಿದ್ದು ನಗ್ನಗ್ತಾ ಇರಬೇಕು. ನನ್ನ ಸುತ್ತ ಇಂಥ ಭದ್ರ ಕೋಟೆ ಇರುವಾಗ ನನಗೆ ಯಾವ ತೊಂದರೆನೂ ಆಗಲ್ಲ. ನಗ್ನಗ್ತಾನೆ ಇರ್ತೀನಿ.